ಹಿರಿಯ ಹಾಸ್ಯ ನಟ ಉಮೇಶ್ ಅವರು ವಿಧಿವಶರಾದಂಥ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ವಿ. ಜೊತೆಗೆ ನಮ್ಮ ಜೊತೆ ಒಂದಷ್ಟು ಹಿರಿಯ ನಟ ನಟಿಯರು ಕೂಡ ತಮ್ಮ ನೆನಪುಗಳನ್ನು ಮೆಲುಕು ಹಾಕೋತಾ ಇದ್ರು. 1945ರಲ್ಲಿ ಹುಟ್ಟಿ 2025ರವರೆಗೆ ಇನ್ನು ಸಾರ್ಥಕ ಜೀವನ ಕಲಾಕ್ಷೇತ್ರದಲ್ಲಿ 80 ವರ್ಷ ವಯಸ್ಸಾಗಿತ್ತು ನಟ ಉಮೇಶ್ ಅವರಿಗೆ. ಇತ್ತೀಚೆಗೆ ಸ್ನಾನದ ಮನೆಯಲ್ಲಿ ಕಾಲು ಜಾರಿ ಬಿದ್ದಿತ್ತು, ಸ್ಲಿಪ್ ಆಗಿ ಬಿದ್ದಿತ್ತು. ಸೊಂಟ ಭುಜಕ್ಕೆ ಪೆಟ್ಟಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದಿದ್ದಂಥ ಉಮೇಶ್ ಟ್ರೀಟ್ಮೆಂಟ್ ಪಡಿತಾ ಇದ್ರು. ನಟ ಉಮೇಶ್ ಅವರಿಗೆ 80 ವರ್ಷ ವಯಸ್ಸು. 1945ರಲ್ಲಿ ಜನಿಸಿದಂಥವರು ಉಮೇಶ್ ಅವರು. ಅಲ್ಲಿಂದ ಸಂಪೂರ್ಣವಾಗಿ ಕಲಾ ಸೇವೆಗೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಂಥವ್ರು. ನಟನೆ ಒಂದೊಂದು ದೃಶ್ಯಗಳು ಕೂಡ ಅವರು ಎಂಥ ಅದ್ಭುತವಾದಂಥ ನಟ ಅನ್ನೋದನ್ನು ನಿಮಗೆ ಸಾರಿ ಹೇಳ್ತಾರೆ. ನಿಜಕ್ಕೂ ಭಾಳ ಬೇಸರದ ವಿಚಾರ. ಉಮೇಶ್ ಅಣ್ಣ ಅವ್ರನ್ನ ನಾವು ಇವತ್ತು ಕಳ್ಕೊಂಡಿದ್ದೀವಿ. ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಸದ್ಯಕ್ಕೆ ಏನು ಅಪ್ಡೇಟ್ ಇದೆ, ಜೊತೆಗೆ ಅಂತಿಮ ದರ್ಶನ, ಅಂತ್ಯ ಸಂಸ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಈಗ ಮಾಹಿತಿ ಇದೆಯಾ ಹೇಗೆ ಅಂತ? ಅವಿನಾಶ್, ಹಿರಿಯ ನಟ ಉಮೇಶ್ ಅವರ ಆಗಲಿಕ್ಕೆ ಖಂಡಿತ ಏನಂದ್ರೆ ಕನ್ನಡ ಚಿತ್ರರಂಗಕ್ಕೆ ಒಂದು ರೀತಿ ತುಂಬಲಾರದ ನಷ್ಟ ಅಂತ ಹೇಳ್ಬೋದು. ಅಂದ್ರೆ ರಂಗಭೂಮಿ ಕಲಾವಿದರಾಗಿ ಬಂದಂತವರು ಕನ್ನಡದ ಬಹುತೇಕ ಎಲ್ಲ ನಟರ ಜೊತೆಗೆ ಒಂದು ಸ್ಕ್ರೀನ್ ಶೇರ್ ಮಾಡಿರ್ತಕ್ಕಂಥದ್ದು, ದಿಗ್ಗಜ ನಟರ ಜೊತೆ ಕೂಡ ಅವ್ರು ನಟಿಸಿರ್ತಕ್ಕಂಥದ್ದು ಯಾರು ಕೂಡ ಮರೆಯಕ್ಕಾಗಲ್ಲ. ಬಟ್ ಸದ್ಯಕ್ಕೆ ಏನಂತಂದ್ರೆ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಅವರ ಪಾರ್ಥಿವ ಶರೀರ ಇರ್ತಕ್ಕಂಥದ್ದು. ಅದಾದ ನಂತರ ಅವರು ಜೆ ಪಿ ನಗರದ ನಿವಾಸಕ್ಕೆ ತೆಗೆದುಕೊಂಡು ಹೋಗುವಂತ ಸಾಧ್ಯತೆಗಳಿದೆ. ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತ ಸಾಧ್ಯತೆಗಳಿದೆ. ಇನ್ನ ಬಹುತೇಕ ರವೀಂದ್ರ ಕಲಾಕ್ಷೇತ್ರದಲ್ಲೂ ಕೂಡ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತಹ ಒಂದು ನಡೀತಾ ಇದೆ ಅಂತಾನೆ ಹೇಳ್ಬೋದು. ಅವಿನಾಶ್, ಧನ್ಯವಾದ ಮಾಲ್ತೇಶ್ ಮಾಹಿತಿಗಾಗಿ.